ವಿರಾಮದ ನಂತರ ಪದ್ಮಿನಿ ಕ್ಲಿನಿಕ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ಜನ ಈಗಾಗಲೇ ಕರೆ ಮಾಡಿದರು, ತಮ್ಮ ವ್ಯಕ್ತಿಗತ ಸಮಸ್ಯೆಗಳನ್ನು ಹೇಳಿಕೊಂಡ್ರು. ಆ ಸಮಸ್ಯೆಗಳಿಗೆ ನಾವು ಪ್ರಾಮಾಣಿಕವಾಗಿ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಮತ್ತಷ್ಟು ಜನ ಕರೆ ಮಾಡಿದ್ದಾರೆ. ಬೆಂಗಳೂರಿನಿಂದ ಸುನಿಲ್ ಅಂತಕ್ಕಂಥವ್ರು ಕಾಯ್ತಾ ಇದ್ದಾರೆ. ಸುನಿಲ್ ಅವರೇ, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್, ನಮ್ದು ಮದುವೆ ಆಗಿ 1.5 ವರ್ಷ ಆಯ್ತು. ನಾವು ಅಂದ್ರೆ ಮುಗಿಗೆ ಪ್ರಯತ್ನ ಮಾಡಿಲ್ಲ, ಅಂದ್ರೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೆ. ಆದ್ರೆ ನಮ್ಮ ವೈಫ್ಗೆ ಒಂದು ಪ್ರಾಬ್ಲಮ್ ಇದೆ ಮೇಡಮ್. ಏನಿದೆ ಅದು ಏನಂದ್ರೆ 2 ತಿಂಗಳು ಒಂದ್ಸಾರಿ ಅದು ಸ್ವಲ್ಪ ಅದು ಕಟ್ ಆಗ್ತಾ ಇದೆ. ನೀವು ಸ್ವಲ್ಪ ಸರಿಯಾಗಿ ಮಾತಾಡಿ, ಸ್ಪಷ್ಟವಾಗಿ. ನಿಮ್ಮ ಧ್ವನಿ ಕಟ್ಟಾಗ್ತಾ ಇದೆ ಸುನಿಲ್, ನೀವು ಕರೆಕ್ಟಾಗಿ ಸ್ಪಷ್ಟವಾಗಿ ಮಾತನಾಡಿ. ಓಕೆ, ಕರೆ ಕಟ್ಟಾಗಿದೆ, ಮತ್ತೆ ಅವ್ರಿಗೆ ಪ್ರಯತ್ನ ಪಡೋಣ. ಈಗ ವಿಜಯಲಕ್ಷ್ಮಿ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ವಿಜಯಲಕ್ಷ್ಮಿ, ಹೇಳಿ, ಏನು ಸಮಸ್ಯೆ ಇದೆ? ಹಲೋ ಮೇಡಮ್. ಹಾಂ, ನಮಸ್ಕಾರ, ಹೇಳಿಮ್ಮ. ಮೇಡಮ್, ನಮ್ದು ಮದುವೆ ಆಗಿ 10 ವರ್ಷ ಆಗಿದೆ. 10 ವರ್ಷ. ನಮ್ಮ ಮನೆಯವ್ರದ್ದು ಇದು ಮಾಡ್ತಿಲ್ಲ. ನಮ್ದೇನಿಲ್ಲ. 8 ವರ್ಷ ಆಯ್ತು. ನಮ್ಮ ಮಗುಗೆ 10 ವರ್ಷ ಆಗಿದೆ. ನಮ್ದು ಮದುವೆ ಆದ್ಮೇಲೆ 8 ವರ್ಷ ಬ್ಲೀಡಿಂಗ್ ಎಲ್ಲ, ಸ್ನಾನ ಮಾಡಿದಾಗ ಬ್ಲೀಡಿಂಗ್ ಎಲ್ಲ ಚೆನ್ನಾಗ್ ಆಗ್ತಿತ್ತು. ಈಗ ಒಂದ್ 2-3 ತಿಂಗಳಿಂದ ಮುಟ್ಟಾಗೋಕ್ ಮುಂಚೆನೆ ಬ್ಲೀಡಿಂಗ್ ಬರುತ್ತೆ. ಅದೇನ್ ತೊಂದ್ರೆ? ಎಷ್ಟು ವಯಸ್ಸು ನಿಮ್ಗೆ? ವಯಸ್ಸು 21 ಮೇಡಮ್. 21 ಅಷ್ಟೇನಾ? ಅಲ್ಲ 27 ಮೇಡಮ್ ನಮ್ಗೆ. ನಮ್ಮ ಮನೆಯವ್ರಿಗೆ 37. ಇವಾಗ ಅವ್ರಿಗೂ ಏನಾದ್ರು ಸಮಸ್ಯೆ ಇದೆಯಾ? ನಿಮ್ಮ ಮನೆಯವ್ರದ್ದು ಏನೋ ಹೇಳ್ತಿದ್ರಲ್ಲ? ಅವ್ರಿಗೆ ಶುಗರ್ ಇದೆ ಮೇಡಮ್. ಚಿಕ್ಕ ವಯಸ್ಸಲ್ಲೇ ಲಕ್ವ ಹೊಡೆದಿತ್ತಂತೆ. ಹೌದಾ? ಅದು ನಮ್ಗೆ ಗೊತ್ತಿಲ್ಲ. ಇವಾಗ ಹೇಳ್ತಾರೆ. ಇವಾಗ ಡಿಸೆಂಟ್ ಆಗಿ ಇದಾಗಿತ್ತು ಮೊನ್ನೆ, ಅವಾಗ ಗೊತ್ತಾಗಿದ್ ನಮ್ಗೂನು. ಈಗ ನಿಮ್ಗೆ ಲೈಂಗಿಕ ಸಂಪರ್ಕದಲ್ಲೂ ತೊಂದರೆ ಇದೆಯಾ? ಇಲ್ಲ, ನಮ್ದು ಲೈಂಗಿಕ ಸಂಪರ್ಕ ಇಲ್ಲ ಮೇಡಮ್. 2-3 ವರ್ಷದಿಂದ ಇಲ್ಲ. ಅವಾಗಿಂದ ನಮ್ದು ಸಮಸ್ಯೆ ಏನು ಇರ್ಲಿಲ್ಲ. ಈಗ 1-2 ತಿಂಗಳಲ್ಲಿ ಇದಾಯ್ತು. ಅವಾಗ ಮುಟ್ಟಾಗೋ ಸಮಯದಲ್ಲಿ ಇನ್ನು 2 ದಿವಸ ಇದೆ, ನಂಗೆ ಬ್ಲೀಡಿಂಗ್ ಆಗ್ತಿದೆ. ಅದು ಕೆಲವು ಸಲ ಅದು ಆಗತ್ತೆ. ಅದಕ್ಕೆ ಏನು ಕಾರಣ ಅಂತ ನೋಡಬೇಕು. ಅದನ್ನ ಒಂದ್ಸಲ ಸ್ಕ್ಯಾನಿಂಗ್ ಎಲ್ಲ ಪರೀಕ್ಷೆ ಮಾಡಿ, ಗರ್ಭಕೋಶದ ಬಾಯಿ ಹತ್ರ ಎಲ್ಲ ಪರೀಕ್ಷೆ ಮಾಡಬೇಕಾಗತ್ತೆ. ಕೆಲವು ಸಲ ಮುಟ್ಟು ಪ್ರಾರಂಭಕ್ಕೆ ಮುಂಚೆ ಒಂದೊಂದು ಸ್ವಲ್ಪ ಮಟ್ಟಿಗೆ 1-2 ಹನಿ ರಕ್ತಸ್ರಾವ ಆಗೋ ಥರ ಕೆಲವ್ರಿಗೆ ಆಗತ್ತೆ. ಆದರೆ ಅದು ಬೇರೆ ಏನು ತೊಂದರೆ ಇಲ್ವಾ ಗರ್ಭಕೋಶದಲ್ಲಿ ಅಥವಾ ಅದ್ರ ಬಾಯಿ ಹತ್ರ, ಅದನ್ನ ಒಂದ್ಸಲ ನೋಡಬೇಕಾಗತ್ತೆ. ಒಂದ್ಸಲ ಸ್ತ್ರೀರೋಗ ತಜ್ಞರ ಹತ್ರ ಹೋಗಿ ನೀವು ಒಂದು ಪರೀಕ್ಷೆ ಮಾಡಿಸಿಮ್ಮ. ಆಮೇಲೆ ನಿಮಗೆ ಬೇರೆ ಲೈಂಗಿಕ ಸಂಪರ್ಕ ಕೂಡ 2-3 ವರ್ಷದಿಂದ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ಯಾವ್ದಾರ ರೀತಿ ಸಹಾಯ ಮಾಡ್ಬೋದಾ, ಏನಾದರೂ ಔಷಧಿ ಕೊಡ್ಬೋದಾ ಅಂತ ನೀವಿಬ್ರು ಒಂದ್ಸಲ ಲೈಂಗಿಕ ತಜ್ಞರನ್ನ ಬಂದು ಭೇಟಿ ಆಗ್ಬೋದು. ಓಕೆ, ಇನ್ನು ಬೆಂಗಳೂರಿನಿಂದ ನಂದೀಶ್ ಅನ್ನೋರು ಕರೆ ಮಾಡಿದ್ದಾರೆ. ನಂದೀಶ್, ಹೇಳಿ, ಏನು ಸಮಸ್ಯೆ ಇದೆ ನಂದೀಶ್ ನಿಮಗೆ? ಸರ್ ನಮಸ್ತೆ. ಸರ್ ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ಮ ಸಮಸ್ಯೆನ ಹೇಳಿ. ನನ್ನ ಹೆಸರು ನಂದೀಶ್ ಅಂತ. ಮೇಡಮ್, ನನ್ನ ಮದುವೆ ಆಗಿ 6 ಮಂತ್ ಆಗಿದೆ. ಆದ್ರೆ ನಮ್ಗೆ ಸ್ವಲ್ಪ ಇದು ಸಂಭೋಗ ಕ್ರಿಯೆ ಮಾಡಿದಾಗ ಉರಿ ಬರ್ತಾ ಇದೆ ಮೇಡಮ್. ನಂಗೂ ಬರ್ತಾ ಇದೆ, ಮತ್ತೆ ನಮ್ಮ ಮಿಸಸ್ಗೂ ಉರಿ ಬರ್ತಾ ಇದೆ. ಅಂದ್ರೆ ಅದಕ್ಕೆ ಒಂದು ಕೆಲವು ಕಾರಣಗಳು, ಏನಾದರೂ ಜನನಾಂಗದಲ್ಲಿ ಸೋಂಕಾಗಿದ್ರೆ ಇದು ಒಂದು ರೀತಿಯಾಗಿ ಆ ತೊಂದರೆಗಳು ಬರ್ಬೋದು. ನಿಮ್ಮ ವೈಫ್ನೂ ಒಂದ್ಸಲ ಪರೀಕ್ಷೆ ಮಾಡಬೇಕಾಗತ್ತೆ. ಅವ್ರಿಗೂ ವೈಟ್ ಡಿಸ್ಚಾರ್ಜು ಅಥವಾ ನವೆ ಉರಿ ಆ ಥರ ಏನಾದರೂ ಇದೆಯಾ ನೋಡಬೇಕು. ಮತ್ತೆ ಉರಿ ಬರ್ತಾ ಇದೆ ಅವ್ರಿಗೆ. ಅದೇನೆ, ಒಂದು ನಿಮಗೂ ಏನಾದರೂ ಒಂದು ಸ್ವಲ್ಪ ಬಿಗಿ ಚರ್ಮದ ಥರ ಅಥವಾ ನಿಮ್ಗೆ ಸೋಂಕಾಗೋ ಥರ ಆ ಥರ ಏನಾದರೂ ಇದ್ದರೆ ಅದಿಬ್ಬರೂ ಪರೀಕ್ಷೆ ಮಾಡಿ ಅದನ್ನು ಸೋಂಕಿಗೆ ಚಿಕಿತ್ಸೆ ಕೊಟ್ಟರೆ ನಿಮಗಿದು ಕೂಡ ಸರಿ ಹೋಗುತ್ತೆ. ಮತ್ತು ಕೆಲವು ಸಲ ನೀವು ಸಂಭೋಗ ಕ್ರಿಯೆ ನಡೆಸೋ ರೀತಿನಲ್ಲಿ ಕೂಡ ನೀವು ಸರಿಯಾದ ಉದ್ರೇಕ ಇಲ್ಲದೆ ಇರೋ ಸಮಯದಲ್ಲಿ ನೀವು ಸಂಭೋಗ ಕ್ರಿಯೆ ನಡೆಸಿದಾಗಲೂ ಕೂಡ ಒಂದೊಂದು ಸಲ ಈ ಥರ ಉರಿ ಬರ್ಬೋದು. ಅದನ್ನು ನೀವು ಒಂದ್ಸಲ ಸ್ತ್ರೀರೋಗ ತಜ್ಞರ ಹತ್ರ ನಿಮ್ಮ ವೈಫ್ಗೂ ಒಂದ್ಸಲ ಪರೀಕ್ಷೆ ಮಾಡಿಸಿ, ಮತ್ತು ನಿಮಗೂ ಹೆಚ್ಚಿನ ತೊಂದರೆ ಇದ್ರೆ ಸರ್ಜನ್ ಹತ್ರ ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಳ್ಳಿ. ಮೇಡಮ್, ನಾವು ದಿನಕ್ಕೆ 1-2 ಸರಿ 3 ಸರಿ ಮಾಡ್ತಾ ಇರ್ತೀವಿ. ಅದರಿಂದ ಏನು ಪ್ರಾಬ್ಲಮ್ ಆಗಲ್ವಾ ಮೇಡಮ್? ಪ್ರಾಬ್ಲಮ್ ಅಂತೇನಿಲ್ಲ. ಈಗ ನಿಮಗೆ ಅದೇ ಉರಿ ಬರ್ತಾ ಇದೆ ಇದ್ರದ್ದು ಅಂತ ಹೇಳ್ತಿದ್ದೀರಲ್ಲ, ಅದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ನೋಡಿ ನೀವು. ಅದರಿಂದ ಮೊದಲು ಸೋಂಕಿದೆಯಾ ಇಲ್ವಾ ನೋಡ್ಕೊಳ್ಳಿ, ಅದಕ್ಕೆ ಪರೀಕ್ಷೆ ಮಾಡಿಸ್ಕೊಂಡು. ಮತ್ತು ಅದನ್ನು ನೀವು ಎಷ್ಟು ಸಲ ಸಂಭೋಗ ಕ್ರಿಯೆ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ನೋಡಿ.
ಸರಿ ಹೋಗುತ್ತಾ ಗೊತ್ತಾಯ್ತು. ನಮ್ಮ ಹೆಂಡತಿಗೂ ನನಗೂ ಮ್ಯಾಕ್ಸಿಮಮ್ 7 ಇಯರ್ ಡಿಫ್ರೆನ್ಸ್ ಇದೆ. ಅದರಿಂದ ಏನಾರ ಪ್ರಾಬ್ಲಮ್ ಆಗುತ್ತೆ? ಇಲ್ಲ, ಅದರಿಂದ ಏನೂ ತೊಂದರೆ ಇಲ್ಲ. ಅಂದ್ರೆ ಇಂಥ ಕೇಸ್ಗಳಿಗೆ ಏನಾದ್ರು ಈಗ ಲೂಬ್ರಿಕೇಟಿಂಗ್ ಆಯಿಲ್ ಅಂತ ಬರುತ್ತಲ್ಲ, ಆ ಥರ ಏನಾದ್ರು ತಗೊಳ್ಬೋದು. ಅದಕ್ಕೇನೆ ಅವ್ರದ್ದು ಒಂದು ಬೇರೆ ಏನು ಸೋಂಕದೇನು ಇಲ್ಲ ಅಂತ ಹೇಳಿದಾಗ ಈ KY ಜೆಲ್ಲಿ, ಲೂಬಿಕ್ ಜೆಲ್ಲಿ ಈ ಥರದ್ದೆಲ್ಲ ಬರುತ್ತೆ, ಅದನ್ನ ಒಂದು ಸ್ವಲ್ಪ ಉಪಯೋಗಿಸಿ ಅವರು ಮಾಡ್ಬೋದು. ಓಕೆ ಓಕೆ. ಇನ್ನು ಬೆಂಗಳೂರಿನಿಂದ ಬಸವರಾಜು ಅನ್ನೋರು ಕರೆ ಮಾಡಿದ್ದಾರೆ. ಬಸವರಾಜ್, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಬಸವರಾಜ್ ಹೇಳಿ. ಅದೇ ಸರ್, ಶೀಘ್ರ ಸ್ಖಲನ ಇದೆ, ಸ್ವಲ್ಪ ಬೇಗ ಸ್ಖಲನ ಆಗುತ್ತೆ, ಅದಕ್ಕೆ ಏನ್ ತೊಂದರೆ ಅಂತ ಕಾರಣ ಅಂತ. ಎಷ್ಟು ವಯಸ್ಸು ನಿಮ್ಗೆ? 32 ಮೇಡಮ್. 32. ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? ಮದುವೆ ಆಗಿ 5 ವರ್ಷ ಆಯ್ತು. ಅಂದ್ರೆ ಇತ್ತೀಚೆಗಷ್ಟೇ ಆ ಥರ ಸಮಸ್ಯೆ ಆಗಿದೆಯಾ, ಮೊದಲಿಂದ ಇತ್ತಾ? ಸ್ವಲ್ಪ ಇತ್ತೀಚೆಗೆ ಜಾಸ್ತಿ ಆಗಿದೆ. ಮೊದಲು ಸ್ವಲ್ಪ ಲೇಟ್ ಆಗ್ತಾ ಇತ್ತು, ಇವಾಗ ಸ್ವಲ್ಪ ಇದಾಗ್ತಾ ಇದೆ. ಇದು ಶುಗರ್ ಆ ಥರ ಎಲ್ಲ ಪರೀಕ್ಷೆ ಮಾಡಿಸಿದ್ದೀರಾ? ಡಯಾಬಿಟಿಸ್ ಅದೇನಿಲ್ವಾ? ಇಲ್ಲ, ಅದೆಲ್ಲ ಏನಿಲ್ಲ ಮೇಡಮ್, ನನಗೆ ಏನಿಲ್ಲ. ಈಗ ಕೆಲವು ಮಧ್ಯದಲ್ಲಿ ಯಾವಾಗ್ಲಾದ್ರೂ ಒಂದ್ಸಲ ಈಗ ತಾತ್ಕಾಲಿಕವಾಗಿ ಎಲ್ಲರಲ್ಲೂ ಕೂಡ ಇದು ಒಂದು ಶೀಘ್ರ ಸ್ಖಲನ ಸಮಸ್ಯೆ ಯಾವಾಗ್ಲಾದ್ರೂ ಒಮ್ಮೆ ಬಂದೇ ಬರುತ್ತೆ. ಅದರಿಂದ ಇದು ಅದನ್ನ ಸಮಸ್ಯೆ ಅಂತ ಅನ್ಕೊಳ್ಬಾರ್ದು. ಸ್ವಲ್ಪ ದಿವಸದ ನಂತರ ಅದು ಕೆಲವು ಸಲ ತನಗೆ ಸರಿ ಸುಮಾರು ಟ್ರೈ ಮಾಡ್ತೇವೆ, ಸುಮಾರು ಹಂಗೆ ಆಗ್ತಾ ಇದೆ. ಹಾಗಾದ್ರೆ ಅದಕ್ಕೆ ನೀವೊಂದು ಚಿಕಿತ್ಸೆ ಪಡ್ಕೊಳ್ಬಹುದು. ಒಂದ್ಸಲ ಲೈಂಗಿಕ ತಜ್ಞರು ಅಥವಾ ನೀವು ಸರ್ಜನ್, ನ್ಯೂರಾಲಜಿಸ್ಟ್ ಯಾರಿಗಾದ್ರೂ ಭೇಟಿಯಾಗಿ. ಓಕೆ, ನಿಮ್ ನಂಬರ್ ಕೊಟ್ರೆ ನಮಗೆ ಖಂಡಿತ ಒಂದು ಇದನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಈಗಾಗಲೇ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ. ಬಸವರಾಜ್ ಅವರೇ, ನೋಡಬಹುದು, ನೀವು ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಇನ್ನು ಸಮಯಾವಕಾಶ ಸಾಕಷ್ಟು ಇದೆ ವೀಕ್ಷಕರೇ. ಖಂಡಿತ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ನೀವು ಖಂಡಿತವಾಗಿ ಹೇಳ್ಕೋಬಹುದು. ಒಂದು ವೇಳೆ ನೀವು ಇಚ್ಛೆ ಪಟ್ಟಲ್ಲಿ ನಿಮ್ಮ ಹೆಸರನ್ನು ನಾವು ಗೌಪ್ಯವಾಗಿಡ್ತೀವಿ, ಅಥವಾ ನೀವೇ ಕರೆ ಮಾಡಬೇಕಾದ್ರೆ ಬೇರೆ ಹೆಸರಿನಲ್ಲಿ ಕೂಡ ನೀವು ಕರೆ ಮಾಡ್ಬೋದು. ನಮ್ಮ ಮೂಲೋದ್ದೇಶ ಇಷ್ಟೇ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತ. ಮತ್ತಷ್ಟು ಕರೆಗಳನ್ನ ಸ್ವೀಕರಿಸ್ತೀವಿ. ಅದಕ್ಕೂ ಮೊದಲು ಮತ್ತೊಂದು ಬ್ರೇಕ್.